ನಮಗೆಲ್ಲ ಸಾಮಾನ್ಯವಾಗಿ ಪ್ರಪಂಚದ ನಂಬರ್ 1 ಶ್ರೀಮಂತ ಯಾರು ಅಂತ ಗೊತ್ತು. ಅವರ ನೆಟ್ವರ್ತ್ ಎಷ್ಟಿದೆ ಅಂತಾನೂ ಗೊತ್ತು. ಹಾಗೆ ನಮ್ಮ ಭಾರತದ ನಂಬರ್ 1 ಶ್ರೀಮಂತ ಯಾರು ಅಂತ ಗೊತ್ತು. ಅವರ ನೆಟ್ವರ್ತ್ ಕೂಡ ಎಷ್ಟಿದೆ ಅಂತಾನೂ ಗೊತ್ತು. ಆದರೆ ಅದೇ ನಮ್ಮ ಕರ್ನಾಟಕದ ನಂಬರ್ 1 ಶ್ರೀಮಂತ ಯಾರು, ಅವರ ಟೋಟಲ್ ನೆಟ್ವರ್ತ್ ಎಷ್ಟಿದೆ ಅಂತ ಗೊತ್ತಾ? ಅವರು ಸತತವಾಗಿ 5 ವರ್ಷ ಭಾರತದ ರಿಚೆಸ್ಟ್ ಪರ್ಸನ್ ಆಗಿದ್ದರು. ಅಂದರೆ ಅದು ಯಾವಾಗ? ಇದೇ 2019ರಲ್ಲಿ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಇದ್ದರು. ಆದರೆ ತಮ್ಮ ದಾನದಿಂದಲೇ 17ನೇ ಸ್ಥಾನಕ್ಕೆ ಕುಸಿದಿದ್ದರು. ಈಗ 2025ರಲ್ಲಿ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನಕ್ಕೆ ಇದ್ದಾರೆ? ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನ? ಹಾಗಾದ್ರೆ ಅವರು ಎಲ್ಲಿ ಹುಟ್ಟಿದ್ದರು? ಸಣ್ಣ ವಯಸ್ಸಲ್ಲೇ ತಮ್ಮ ಸಣ್ಣ ಕಂಪನಿಯನ್ನ ಹೇಗೆ ದೊಡ್ಡದಾಗಿ ಕಟ್ಟಿ ಬೆಳೆಸಿದರು? ಅಷ್ಟಕ್ಕೂ ಯಾರು ಇವರು? ಕರ್ನಾಟಕದ ಆ ನಂಬರ್ 1 ಶ್ರೀಮಂತ. ಎಲ್ಲದಕ್ಕೂ ಉತ್ತರ ಬೇಕಾ? ಬನ್ನಿ ಹಾಗಾದ್ರೆ ಇವರ ರೋಚಕ ಜರ್ನಿ ಜೊತೆಗೆ ಈ ವಿಡಿಯೋ ನೋಡಿಕೊಂಡು ಬರೋಣ. 1966 21ರ ಹರೆಯದ ಭಾರತೀಯ ಯುವಕನೊಬ್ಬ ಅಮೆರಿಕಾದ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದುತ್ತಿದ್ದ. ಆದರೆ ವಿಧಿಯಾಟ, ಭಾರತದಲ್ಲಿ ಆತನ ತಂದೆ ಮರಣ ಹೊಂದಿದ್ದ ಕಾರಣ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಭಾರತಕ್ಕೆ ಮರಳಿ ಬಂದ. ಈಗ ಈತನ ತಂದೆಯು ನಡೆಸುತ್ತಿದ್ದ ಅಡುಗೆ ಎಣ್ಣೆ ಮತ್ತು ಸೋಪ್ ತಯಾರಿಸುವ ಕಂಪನಿಯನ್ನು ಮುನ್ನಡೆಸುವ ಸಂಪೂರ್ಣ ಜವಾಬ್ದಾರಿ ಈತನ ಹೆಗಲ ಮೇಲೆ ಬಿದ್ದಿತು. ಈ ಯುವಕ ಜುಲೈ 24, 1945 ಬ್ರಿಟಿಷ್ ಭಾರತದ ಬಾಂಬೆಯಲ್ಲಿ ಗುಜರಾತಿ ಇಸ್ಮಾಯಿಲಿ ಎಂಬ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದ. ಅದೇ ವರ್ಷ ಡಿಸೆಂಬರ್ 29, 1945ರಂದು ಆತನ ತಂದೆ ಮೊಹಮ್ಮದ್ ಹಾಸಿಂ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ಅಮಲ್ನರ್ ಎಂಬ ಪಟ್ಟಣದಲ್ಲಿ ಅಡುಗೆ ಎಣ್ಣೆ ಮತ್ತು ಅದರ ಬೈ ಪ್ರಾಡಕ್ಟ್ಗಳಾಗಿ ಸೋಪ್ಗಳನ್ನು ತಯಾರಿಸುವ ವೆಸ್ಟರ್ನ್ ಇಂಡಿಯನ್ ವೆಜಿಟೇಬಲ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಎಂಬ ಒಂದು ಸಣ್ಣ ಕಂಪನಿಯನ್ನು ಆರಂಭಿಸಿದ್ದ. ಈಗ ಇದೇ ಕಂಪನಿಯ ಬಿಸಿನೆಸ್ ನೋಡಿಕೊಳ್ಳಲು ತನ್ನ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಈ ಯುವಕ ಭಾರತಕ್ಕೆ ರಿಟರ್ನ್ ಆಗಿದ್ದ. ಈ ಯುವಕ 2 ವರ್ಷದವನಿದ್ದಾಗಲೇ ಭಾರತ ಸ್ವಾತಂತ್ರ್ಯಗೊಂಡಿತ್ತು. ಆಗ ದೇಶ ವಿಭಜನೆಯಿಂದ ಹಿಂದೂ ಮುಸ್ಲಿಂ ದಂಗೆಗಳು ಶುರುವಾಗಿದ್ದವು. ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ತಮ್ಮ ಮನೆ ಮಠ ಆಸ್ತಿ ಎಲ್ಲ ತೊರೆದು ಭಾರತಕ್ಕೆ ಬಂದರು. ಭಾರತದಲ್ಲಿದ್ದ ಅದೆಷ್ಟೋ ಮುಸ್ಲಿಮರು ಪಾಕಿಸ್ತಾನಕ್ಕೆ ಶಿಫ್ಟ್ ಆದರು. ಈ ಯುವಕನ ತಂದೆ ಮೊಹಮ್ಮದ್ ಹಾಸಿಂ ಆಗಲೇ ಈ ಕಂಪನಿಯನ್ನು ತೆರೆದು ಸಣ್ಣ ಮಟ್ಟದ ಉದ್ಯಮಿಯಾಗಿ ಬೆಳೆದಿದ್ದರು. ಹಾಗಾಗಿ ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನಾರವರಿಂದ ಆಹ್ವಾನ ಬಂದಿದ್ದರೂ ಸಹ ಅದನ್ನ ತಿರಸ್ಕರಿಸಿ ಭಾರತದಲ್ಲೇ ಉಳಿದುಕೊಂಡರು. ಈಗ ಈ ಯುವಕ ತನ್ನ ತಂದೆ ಮರಣ ಹೊಂದಿದ್ದಕ್ಕೆ ಓದನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದಾನೆ. ತಂದೆ ಆರಂಭಿಸಿದ್ದ ಬಿಸಿನೆಸ್ ಏನೋ ಇತ್ತು, ಆದರೆ ಅದನ್ನ ಮುನ್ನಡೆಸೋಕೆ ಅನುಭವ ಸ್ವಲ್ಪನೂ ಇರಲಿಲ್ಲ. ಸ್ನೇಹಿತರು, ಸಂಬಂಧಿಕರು ಅದೇನು ನಿನ್ನ ಎಣ್ಣೆ ಸೋಪ್ ಬಿಸಿನೆಸ್, ಮೊದಲು ಅದನ್ನ ಬಿಟ್ಟು ಜೀವನಕ್ಕೆ ಏನಾದ್ರೂ ದಾರಿ ನೋಡ್ಕೋ ಅಂತಿದ್ರು. ತಂದೆ ಆರಂಭಿಸಿದ್ದ ಕಂಪನಿಯ ಶೇರ್ ಹೋಲ್ಡರ್ಸ್ ಕೂಡ ಇದು ನಿನ್ನ ಕೈಯಿಂದ ಆಗದ ಮಾತು, ಸುಮ್ಮನೆ ಸಂಸ್ಥೆಯಿಂದ ಹೊರಗೆ ಹೋಗಿಬಿಡು ಅಂತ ಹೇಳಿದ್ರು. ಆದರೆ ಆಗ ಈ ಯುವಕ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಅನುಭವ ಇರದಿದ್ರೆ ಏನಾಯ್ತು? ಆತನ ಬಳಿ ಛಲವಿತ್ತು. ಆ ಛಲವೇ ಆತನನ್ನು ಬಡಿದೆಬ್ಬಿಸಿತ್ತು. ಆ ಛಲವನ್ನೇ ಬಂಡವಾಳ ಮಾಡಿಕೊಂಡ. ನಿಧಾನವಾಗಿ ಕಂಪನಿಯನ್ನು ಬೆಳೆಸತೊಡಗಿದ. ಅಡುಗೆ ಎಣ್ಣೆ ಮತ್ತು ಸೋಪ್ಗಳ ಜೊತೆ ಇತರೆ ಪ್ರಾಡಕ್ಟ್ಗಳನ್ನು ಸಹ ಉತ್ಪಾದಿಸತೊಡಗಿದ. ವೆರೈಟಿ ಆಫ್ ಸೋಪ್, ಟಾಯ್ಲೆಟರೀಸ್, ಸ್ಕಿನ್ ಕೇರ್, ಹೇರ್ ಕೇರ್, ಫ್ಯಾಬ್ರಿಕ್ ಕೇರ್, ಹೈಡ್ರಾಲಿಕ್ ಸಿಲಿಂಡರ್ಸ್, ಲೈಟಿಂಗ್, ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್, ಹೀಗೆ ಎಲ್ಲ ತರಹದ ಪ್ರಾಡಕ್ಟ್ಸ್ಗಳನ್ನು ಪ್ರೊಡಕ್ಷನ್ ಮಾಡಿ ಕಂಪನಿಯನ್ನು ಒಂದು ಹಂತಕ್ಕೆ ಕಟ್ಟಿ ನಿಲ್ಲಿಸಿದ. ಹೀಗೆ ಈ ಯುವಕ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ರೂಪುಗೊಂಡ. ಹಾಯ್, ಇಲ್ಲಿಗೆ ಶಿಫ್ಟ್ ಆಗ್ತಿದ್ಯಾ? ಯಾವ ಕಾಲೇಜು? JNTU. ಅರೆ ನಾನು ಕೂಡ. ಯಾವಾಗಾದ್ರೂ ಡ್ರಾಪ್ ಬೇಕಿದ್ರೆ. ಮಮ್ಮಿ, ಅಡ್ವರ್ಟೈಸ್ಮೆಂಟ್ ಬಂತು ಅಂದ್ಕೊಂಡ್ರಾ? ಇಲ್ಲ, ಇವರ ಸೋಪ್ ಯಾವ ರೇಂಜ್ಗೆ ಫೇಮಸ್ ಅಂತ ನಾನೇ ತೋರಿಸಿದೆ. ಈ ಸಂತೂರ್, ಚಂದ್ರಿಕಾ ಅಂತಹ ಫೇಮಸ್ ಸೋಪ್ಗಳೆಲ್ಲ ಈ ವ್ಯಕ್ತಿ ಕಂಪನಿಯ ಬ್ರ್ಯಾಂಡ್ಗಳೇ ಆಗಿವೆ. ಈಗ ಇದೇ ವ್ಯಕ್ತಿ
1977ರಲ್ಲಿ ತಂದೆ ಆರಂಭಿಸಿದ್ದ ಕಂಪನಿಯ ಹೆಸರನ್ನು ಬದಲಾಯಿಸಿ ವಿಪ್ರೋ ಪ್ರಾಡಕ್ಟ್ಸ್ ಲಿಮಿಟೆಡ್ ಎಂದು ಹೆಸರಿಸಿದ. ಈ ವಿಪ್ರೋ ಹೆಸರು ಕೇಳಿದ ತಕ್ಷಣ ಬಹುಶಃ ಈಗ ಕೆಲವರಿಗೆ ಅರ್ಥವಾಯಿತು ಅನಿಸುತ್ತೆ ನಾವು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಿದೀವಿ ಅಂತ. ಇದೇ 1977ರಲ್ಲಿ ಭಾರತದ ಐಟಿ ಕ್ಷೇತ್ರದಲ್ಲಿ ದೊಡ್ಡ ಮಾರ್ಕೆಟಿಂಗ್ ಹೊಂದಿದ್ದ ಅಮೆರಿಕಾದ IBM ಐಟಿ ಕಂಪನಿಯು ಭಾರತದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್ 1973ಯ ರೂಲ್ಸ್ ರೆಗ್ಯುಲೇಷನ್ ಒಪ್ಪದೆ ಭಾರತದಿಂದ ಹೊರಹೋಯಿತು. ಇದರಿಂದ ಭಾರತದಲ್ಲಿ ಐಟಿ ಕ್ಷೇತ್ರದಲ್ಲಿ ತುಂಬಾ ಅವಕಾಶಗಳು ಸೃಷ್ಟಿಯಾದವು. ಆ ಕಾಲ ಭಾರತದಲ್ಲಿ ಐಟಿ ಕ್ಷೇತ್ರ ಅನ್ನೋದು ಇನ್ನೂ ಬೆಳೆಯುವ ಕೂಸಾಗಿತ್ತು. ಅದೇ ಸರಿಯಾದ ಸಮಯವನ್ನು ಬಳಸಿಕೊಂಡ ಈ ವ್ಯಕ್ತಿ ಡೈರೆಕ್ಟ್ ಸೋಪ್ನಿಂದ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗೆ ಎಂಟ್ರಿ ಕೊಟ್ಟಿದ್ದರು. ಇದಾದ ಬಳಿಕ ಯಾವತ್ತೂ ಹಿಂತಿರುಗಿ ನೋಡಿದ್ದೇ ಇಲ್ಲ. ಭಾರತದಲ್ಲೇ ಮೊಟ್ಟ ಮೊದಲು ಮಿನಿ ಕಂಪ್ಯೂಟರ್ಗಳ ತಯಾರಿಸಿದ ಕೀರ್ತಿ ಈ ವಿಪ್ರೋಗೆ ಸಲ್ಲುತ್ತೆ. ಹೌದು, ಭಾರತ ಸರ್ಕಾರದ 1978 ಮಿನಿ ಕಂಪ್ಯೂಟರ್ ಪಾಲಿಸಿ ಕಾಯ್ದೆಯ ಪ್ರೋತ್ಸಾಹದಿಂದ ಪ್ರೈವೇಟ್ ಕಂಪನಿಗಳು ಸಹ ಕಂಪ್ಯೂಟರ್ ಉತ್ಪಾದಿಸಲು ಅವಕಾಶ ದೊರೆಯಿತು. ಸಿಕ್ಕ ಅವಕಾಶವನ್ನೇ ಬಳಸಿಕೊಂಡ ಈ ವಿಪ್ರೋ ಕಂಪನಿಯು ಅಮೆರಿಕಾದ ಸೆಂಟಿನಲ್ ಕಾರ್ಪೊರೇಷನ್ ಕಂಪನಿಯ ಸಹಾಯದಿಂದ ಮಿನಿ ಕಂಪ್ಯೂಟರ್ಸ್ ಉತ್ಪಾದಿಸಲು ಶುರು ಮಾಡಿತು. 1981ರಲ್ಲಿ ಭಾರತದ ಮೊಟ್ಟ ಮೊದಲ ಮಿನಿ ಕಂಪ್ಯೂಟರ್ ವಿಪ್ರೋ ಸಿರೀಸ್ 86 ಅನ್ನು ಲಾಂಚ್ ಮಾಡಿತು. ಇದರ ಮೂಲಕ ಕಂಪ್ಯೂಟರ್ ಉತ್ಪಾದನೆಯ ಬಿಸಿನೆಸ್ ಅಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿತು. ಹೀಗೆ ನೋಡುತ್ತಲೇ ವಿಪ್ರೋ ಕಂಪನಿಯು ದೊಡ್ಡದಾಗಿ ಬೆಳೆಯಿತು. ಮತ್ತೆ 1982ರಲ್ಲಿ ಕಂಪನಿಯ ಹೆಸರನ್ನು ಶಾರ್ಟ್ ಆಗಿ ವಿಪ್ರೋ ಲಿಮಿಟೆಡ್ ಎಂದು ಟ್ರೆಂಡ್ ತಕ್ಕಂತೆ ಬದಲಾಯಿಸಿ ನ್ಯೂ ಲುಕ್ ನೀಡಲಾಯಿತು. ನಂತರದ ದಿನಗಳಲ್ಲಿ ವಿಪ್ರೋ ಹಾರ್ಡ್ವೇರ್ ಸಾಫ್ಟ್ವೇರ್ ಉತ್ಪಾದನೆಗಳ ಜೊತೆಗೆ ಐಟಿ ಸರ್ವಿಸ್ಗಳನ್ನೇ ತನ್ನ ಪ್ರಮುಖ ಉದ್ಯಮವನ್ನಾಗಿ ಮಾಡಿಕೊಂಡಿತು. ಹೀಗೆ ಈ ವ್ಯಕ್ತಿ ಅಡುಗೆ ಎಣ್ಣೆ ಎಂಬ ಸಣ್ಣ ವ್ಯಾಪಾರದಿಂದ ಐಟಿ ದಿಗ್ಗಜನಾಗಿ ಬೆಳೆದು ದೊಡ್ಡ ಸಕ್ಸಸ್ ಕಂಡನು. ನಮಗೀಗ ಇತ್ತೀಚಿನ ದಿನಗಳಲ್ಲಿ ಭಾರತದ ರಿಚೆಸ್ಟ್ ಪರ್ಸನ್ ಎಂದರೆ ಸಾಕು ಅಂಬಾನಿ ಅದಾನಿ ನೆನಪಾಗುತ್ತಾರೆ. ಆದರೆ ಈ ವ್ಯಕ್ತಿ ಕೂಡ 1999ರಿಂದ 2003ರವರೆಗೂ ಭಾರತದ ರಿಚೆಸ್ಟ್ ಪರ್ಸನ್ ಆಗಿದ್ದರು. ಇವರು ಕೇವಲ ತಮ್ಮ ದಾನದಿಂದಲೇ ಶ್ರೀಮಂತ ಪಟ್ಟವನ್ನು ಕಳೆದುಕೊಂಡವರು. ಹೌದು, ಇದೇ 2019ರಲ್ಲಿ ತಮ್ಮ ವಿಪ್ರೋ ಕಂಪನಿಯ 34% ಶೇರ್ $7.5 ಬಿಲಿಯನ್ ಮೊತ್ತವನ್ನು ಫೌಂಡೇಶನ್ಗೆ ದಾನ ಮಾಡಿದ್ದರು. ಅಂದರೆ ಅದು 52,750 ಕೋಟಿ ರೂಪಾಯಿ ಮೊತ್ತವಾಗಿತ್ತು. ಈ ದಾನದಿಂದ ಇವರು ಭಾರತದ 2ನೇ ರಿಚೆಸ್ಟ್ ಪರ್ಸನ್ ಸ್ಥಾನದಿಂದ ಒಮ್ಮೆಲೆ 17ನೇ ಸ್ಥಾನಕ್ಕೆ ಕುಸಿದಿದ್ದರು. 2001 ತಮ್ಮ ಹೆಸರಿನ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಫೌಂಡೇಶನ್ ಸ್ಥಾಪಿಸಿ ಇದರ ಮೂಲಕವೇ ಅತಿ ಹೆಚ್ಚು ದಾನ ಮಾಡುತ್ತಿದ್ದಾರೆ. ಈ ಸಂಸ್ಥೆಯು ಅತ್ಯಂತ ಪ್ರಮುಖವಾಗಿ ಇಡೀ ಭಾರತಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುವಂತೆ ನೆರವು, ಮಹಿಳಾ ಶಿಕ್ಷಣಕ್ಕೆ ನೆರವು ಹಾಗೂ ಭಾರತಾದ್ಯಂತ ಪ್ರಾಥಮಿಕ ಆರೋಗ್ಯ ಸುಧಾರಣೆಗೆ ನೆರವು ನೀಡುತ್ತದೆ ಮತ್ತೆ ಗ್ರಾಮೀಣ ಅಭಿವೃದ್ಧಿಗೂ ಸಹ ಸಹಾಯ ಮಾಡುತ್ತದೆ. ಪ್ರಪಂಚದ ನಂಬರ್ 1 ಶ್ರೀಮಂತರಾಗಿದ್ದ ಬಿಲ್ ಗೇಟ್ಸ್, ಮೆಲಿಂಡಾ ಫ್ರೆಂಚ್ ಗೇಟ್ಸ್ ಮತ್ತು ವಾರೆನ್ ಬಫೆಟ್ ಸೇರಿ 2010ರಲ್ಲಿ ದ ಗಿವಿಂಗ್ ಪ್ಲೇಡ್ಸ್ ಎಂಬ ಅಭಿಯಾನವನ್ನು ಶುರು ಮಾಡಿದ್ರು. ಇದರ ಪ್ರಮುಖ ಉದ್ದೇಶ ಪ್ರಪಂಚದಲ್ಲಿರುವ ಶ್ರೀಮಂತ ವ್ಯಕ್ತಿಗಳು ಸಮಾಜಕ್ಕಾಗಿ ತಮ್ಮ ಸಂಪತ್ತಿನ ಅರ್ಧದಷ್ಟು ಭಾಗವನ್ನು ದಾನ ಮಾಡುವುದು. 2013ರಲ್ಲೇ ಈ ವ್ಯಕ್ತಿಯು ಈ ಅಭಿಯಾನದಲ್ಲಿ ಭಾಗಿಯಾದ ಮೊದಲ ಭಾರತೀಯ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬಿಸಿಯೂಟ ಕಾರ್ಯಕ್ರಮದ ಭಾಗವಾಗಿ ವಾರದಲ್ಲಿ 2 ದಿನ ಮಾತ್ರ ಮೊಟ್ಟೆ ನೀಡುತ್ತಿತ್ತು. ಆದರೆ ಕಳೆದ ವರ್ಷ 2024ರಿಂದ ಈ ವ್ಯಕ್ತಿಯು ವಾರದಲ್ಲಿ 6 ದಿನವೂ ಮೊಟ್ಟೆ ನೀಡುವಂತೆ 1500 ಕೋಟಿ ರೂಪಾಯಿ ದಾನ ಮಾಡಿದ್ದಾರೆ. ಕೋವಿಡ್-19 ಸಂದರ್ಭದಲ್ಲೂ ಸಹ ಇವರು 2150 ಕೋಟಿ ದಾನವಾಗಿ ಸಹಾಯ ಮಾಡಿದ್ದಾರೆ. ಇದುವರೆಗೂ ಈ ವ್ಯಕ್ತಿಯು ಒಟ್ಟಾರೆ ತಮ್ಮ ಜೀವನದಲ್ಲಿ 2025ರ ಹೊತ್ತಿಗೆ $29 ಬಿಲಿಯನ್
ಅಂದರೆ ಸುಮಾರು 2,49,454 ಕೋಟಿ ಮೊತ್ತವನ್ನು ಸಮಾಜಕ್ಕಾಗಿಯೇ ದಾನ ಮಾಡಿದ್ದಾರೆ. ಭಾರತದಲ್ಲಿ ರತನ್ ಟಾಟಾ, ಶಿವ ನಾಡರ್ ಅವರಂತೆಯೇ ಈ ವ್ಯಕ್ತಿಯನ್ನು ಸಹ ಕಲಿಯುಗದ ಕರ್ಣ, ಭಾರತದ ಮಹಾದಾನಿ ಅಂತ ಕರೆಯಲಾಗುತ್ತೆ. ಯಾರು ಈ ಮಹಾದಾನಿ ಅಂತೀರಾ? ಅವರೇ ಬೆಂಗಳೂರಲ್ಲಿರುವ ವಿಪ್ರೋ ಕಂಪನಿಯ ಚೇರ್ಮನ್ ಅಜೀಂ ಪ್ರೇಮ್ಜಿ. ಇವರೇ ನೋಡಿ ನಮ್ಮ ಕರ್ನಾಟಕದ ನಂಬರ್ 1 ಶ್ರೀಮಂತ ವ್ಯಕ್ತಿ. ಹಾಗಾದ್ರೆ ಈಗ ಕರ್ನಾಟಕದ ನಂಬರ್ 1 ಶ್ರೀಮಂತ ಆಗಿರುವ ಈ ಅಜೀಂ ಪ್ರೇಮ್ಜಿ ಅವರ ಟೋಟಲ್ ನೆಟ್ವರ್ತ್ ಎಷ್ಟು? ಅಮೆರಿಕದ ಫೋರ್ಬ್ಸ್ ಎಂಬ ಸಂಸ್ಥೆಯು ಪ್ರತಿ ವರ್ಷ ಪ್ರಪಂಚದ ಟಾಪ್ ರಿಚೆಸ್ಟ್ ಬಿಲಿಯನಿಯರ್ಗಳ ಲಿಸ್ಟ್ ಅನ್ನು ಬಿಡುಗಡೆ ಮಾಡುತ್ತೆ. ಈ ವರ್ಷದ ಲಿಸ್ಟ್ ಅನ್ನು ಏಪ್ರಿಲ್ 4ರಂದು ಅನೌನ್ಸ್ ಮಾಡಿದೆ. ಈ ರಿಪೋರ್ಟ್ ಪ್ರಕಾರ ಇವರ ಟೋಟಲ್ ನೆಟ್ವರ್ತ್ $12 ಬಿಲಿಯನ್, ಅಂದರೆ ಸುಮಾರು 1,06,463 ಕೋಟಿ ರೂಪಾಯಿ ಆಗಿದೆ. ಅಜೀಂ ಪ್ರೇಮ್ಜಿ ಅವರು ಈಗ ಭಾರತದ ಶ್ರೀಮಂತರ ಪಟ್ಟಿಯಲ್ಲಿ 19ನೇ ಸ್ಥಾನ ಪಡೆದಿದ್ದರೆ ಪ್ರಪಂಚದಲ್ಲಿ 199ನೇ ಸ್ಥಾನ ಪಡೆದಿದ್ದಾರೆ. ಧನ್ಯವಾದ.